SSLC ಫಲಿತಾಂಶ ಪ್ರಕಟವಾಗಿರುವಂಥದ್ದು 7 ಮಂದಿ ರಾಜ್ಯದ 625 ಅಂಕಕ್ಕೆ 625 ಅಂಕವನ್ನು ಪಡೆದುಕೊಂಡಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಉಡುಪಿ ಜಿಲ್ಲೆಯ ಗ್ರಾಮೀಣ ಭಾಗದ ವಿದ್ಯಾರ್ಥಿ ಕೂಡ 625 ಅಂಕವನ್ನು ಪಡೆದು ರಾಜ್ಯದಲ್ಲಿ ಟಾಪರ್ ಆಗಿರುವಂಥದ್ದು. ಈಗ ನಮ್ಮ ಜೊತೆ ಆ ಒಂದು ವಿದ್ಯಾರ್ಥಿ ಇದ್ದಾನೆ, ಅವನನ್ನು ಮಾತನಾಡಿಸ್ತಾ ಹೋಗುವ. ಈಗ ಮೊದಲನೇದಾಗಿ ನಿಮಗೆ ಶುಭಾಶಯಗಳನ್ನು ತಿಳಿಸ್ತಿದ್ದೇವೆ. 625ಕ್ಕೆ 625 ಅಂಕವನ್ನು ಪಡೆದುಕೊಳ್ಳೋದು ಒಂದು ಚಿಕ್ಕ ಮಟ್ಟದ ಸಾಧನೆ ಅಲ್ಲ, ದೊಡ್ಡ ಮಟ್ಟದ ಸಾಧನೆ. ಯಾವ ರೀತಿಯಾಗಿ ಪ್ರಿಪರೇಷನ್ ಇತ್ತು, ಯಾವ ರೀತಿಯಾಗಿ ಮನೆಯಲ್ಲಿ ಸಪೋರ್ಟ್ ಇತ್ತು ಮತ್ತು ಟೀಚರ್ಸ್ ಯಾವ ರೀತಿಯಾಗಿ ಸಪೋರ್ಟ್ ಮಾಡಿದ್ರು? ಅದೇ ನಾನು ಫಸ್ಟು ಎಲ್ಲ ಕ್ಲಾಸಲ್ಲಿ ಆದಮೇಲೆ ಪರ್ ಡೇ ಅಂತ ಹೇಳೋದಾದರೆ ಮನೆಗೆ ಬಂದು ಫಸ್ಟು ಫ್ರೆಶಪ್ ಆಗಿ ಎಲ್ಲ ಆ ದಿನ ಏನು ಹೇಳಿಕೊಟ್ಟಿದ್ರು ಅದನ್ನು ಫಸ್ಟ್ ರಿವೈಸ್ ಮಾಡ್ಕೊತಿದ್ದೆ. ಕಡೆಗೆ ಏನು ಹೋಮ್ವರ್ಕ್ ಕೊಟ್ಟಿದ್ರು, ಏನು ರೈಟಿಂಗ್ ವರ್ಕ್ ಇದ್ದು ಅದನ್ನು ಮುಗಿಸ್ಕೊಂಡು ಮತ್ತು ಪರ್ ಡೇ ಇಂತಿಷ್ಟು ಗೋಲ್ ಸೆಟ್ ಮಾಡ್ತಿದ್ದೆ ಕೂತ್ಕೊಂಡು ಒಂದು 5 ನಿಮಿಷ. ಅಂದರೆ ಇವತ್ತು ಏನೆಲ್ಲ ಕಂಪ್ಲೀಟ್ ಮಾಡಬೇಕು ಅಂತ. ಅದೇ ಪರ್ ಡೇ ಮತ್ತು ಸಂಡೇ ರಜೆ ಇದ್ದಾಗಲೂ ಸಹ ಆ ವೀಕ್ ಏನೆಲ್ಲ ಓದ್ಕೊಂಡಿದ್ದೇನೋ ಅದನ್ನ ಒಂದು ರಿವೈಸ್ ಮಾಡೋದು ಹೀಗೆಲ್ಲ ಮಾಡ್ತಿದ್ದೆ. ಮತ್ತು ಪರ್ ಮಂತ್ ನಮಗೆ ಯೂನಿಟ್ ಟೆಸ್ಟ್ ಅಂತ ಮಾಡ್ತಿದ್ರು, ಅದಕ್ಕೂ ಸಹ ನಾನು ಅಂದರೆ ಯೂನಿಟ್ ಟೆಸ್ಟ್ ಪೋರ್ಷನ್ ಪ್ರಕಾರ ಓದ್ಕೊಂಡು ಅದನ್ನು ಪರ್ಫೆಕ್ಟ್ ಮಾಡ್ಕೊತಿದ್ದೆ. ಹೀಗೆ ಅಷ್ಟೇ. ನೀವು ಎಕ್ಸಾಮ್ ಬರೆಯುವ ಸಮಯದಲ್ಲಿ ಅಥವಾ SSLCಗೆ ಕಾಲಿಡುವ ಸಮಯದಲ್ಲಿ ನೀವು 625ಕ್ಕೆ 625 ಅಂಕ ಬರುತ್ತಾ ಅಂತ ನೀವು ತಲೆಯಲ್ಲಿ ಇಟ್ಕೊಂಡು ಓದಿರುವಂಥದ್ದು ಅಥವಾ ನಿಮಗೆ ಬಂದಿರುವಂಥದ್ದು ಏನು ತುಂಬ ಸ್ಟ್ರಗಲ್ ಮಾಡಿರುವಂಥದ್ದು? ನನಗೆ ಮೊದಲಿಂದನೂ ಆಸೆ ಇದ್ದಿತ್ತು 625 ಬರಬೇಕು ಅಂತ. ಆದರೂ ನಾನು ಎಕ್ಸಾಮ್ ಬರೆಯುವಾಗ 625 ಅಂದರೆ ಆಸೆ ಇಟ್ಕೊಂಡು ಕಡೆ ಪಕ್ಷ ಬರಲಿಲ್ಲ ಅಂದರೆ ಸುಮ್ಮನೆ ನಿರಾಶೆ ಆಗುತ್ತೆ ಅಂತ ನಾನು ಎಕ್ಸಾಮ್ ಬರೆಯುವಾಗ 625 ಎಬೋ ಬಂದರೆ ಸಾಕು ಇರಲಿ ಅಂತ ಮನ್ಸಿಟ್ಕೊಂಡು ಆದರೆ ಎಲ್ಲೋ ಒಳಗೆ 625 ಬೇಕು ಅಂತ ಇತ್ತು. ಅದೇ ಒಟ್ಟು ನಾನು ಬೆಸ್ಟ್ ಕೊಡಬೇಕಂತ ಇದೆ. ನಾನು ಆಸೆ ಇದ್ದಿದ್ದಷ್ಟೇ, ಎಷ್ಟು ಓದಿದ್ದೇನೋ ಅಷ್ಟರಲ್ಲಿ ಬೆಸ್ಟ್ ಕೊಡಬೇಕು ನಂದು. ಆದರೆ ಈಗ 625 ಬಂದಿದೆ, ಖುಷಿ ಇದೆ. ಅಂದರೆ ಮುಂದಿನ ಏನು ಡಿಸಿಷನ್ ಅದು PUCಯಲ್ಲಿ ಯಾವ ವಿಭಾಗದಲ್ಲಿ ಸ್ಟಡಿ ಮಾಡಬೇಕು? PUCಯಲ್ಲಿ ಸೈನ್ಸ್ ತಗೊಂಡು JEE ಎಕ್ಸಾಮ್ ಬರೆದು ಒಳ್ಳೆ ರ್ಯಾಂಕ್ ಪಡೆದುಕೊಂಡು ಒಳ್ಳೆ ಎಂಜಿನಿಯರಿಂಗ್ ಕಾಲೇಜ್ ಸೇರಬೇಕಂತ ಮಾಡಿದ್ದೇನೆ. ಮತ್ತು ಅದ್ರ ನೆಕ್ಸ್ಟು ಅದೇ ಎಂಜಿನಿಯರಿಂಗ್ ಮಾಡಿ ಮತ್ತು ಅಮ್ಮನ ಆಸೆ ಸಹ IAS ಅಂತ, ಅದಕ್ಕೂ ಸ್ವಲ್ಪ ಟ್ರೈ ಮಾಡಬೇಕು. ಮನೆಯಲ್ಲಿ ಯಾವ ರೀತಿಯಾಗಿ ಸಪೋರ್ಟಿಗಿತ್ತು, ಸ್ಕೂಲಲ್ಲಿ ಯಾವ ರೀತಿ ಸಪೋರ್ಟ್? ಸ್ಕೂಲಲ್ಲೂ ಮನೆಯಲ್ಲೂ ಸಹ ಅದೇ ಸ್ಕೂಲಲ್ಲಿ ಎಜುಕೇಷನ್ ತುಂಬ ಒಳ್ಳೆ ಕೊಡ್ತಾರೆ. ಅದ್ರ ಬಿಟ್ಟು ಅಂದರೆ ಇಮೋಷ್ನಲ್ ಸಪೋರ್ಟ್ ತುಂಬ ಕೊಡ್ತಿದ್ರು ಅವರು. ಯಾವಾಗಲೂ ಅಂದರೆ ನಮ್ಮ ಉದಯ್ ಸರ್ ಹೇಳ್ತಿದ್ರು, ಎಕ್ಸಾಮ್ ಇಲ್ಲ ಅದೇ SSLC ಎಕ್ಸಾಮ್ ಬಿಟ್ಟು ತುಂಬ ಈಸಿ ಇದೆ, ನೀನು ಟೆನ್ಷನ್ ತಗೊಳ್ಬೇಡ ಅಂತ. ನನಗೆ SSLC ಎಕ್ಸಾಮ್ ಅಂದರೆ ಆವಾಗ ತುಂಬ ಹೆದರಿಕೆ ಆಗೋದು, ಅಂದರೆ ಈ ಬೇರೆಯೇ ಕಲ್ಪನೆ ಇತ್ತು ನನ್ನಲ್ಲಿ. ಅದೇ ಅವರು ಯಾವಾಗಲೂ ಇಲ್ಲ ನೀನು ಟೆನ್ಷನ್ ಆಗುತ್ತೆ ಅಂತ ಹೇಳಿದ್ರು. ಅದೇ ಅವ್ರು ಹೇಳಿದ ಅಂದರೆ ಸ್ವಲ್ಪ ಕಾನ್ಫಿಡೆನ್ಸ್ ಬರ್ತಿತ್ತು ಆವಾಗ. ಮತ್ತು ನಮ್ಮ ಮನೆಯಲ್ಲೂ ಸಹ ನನ್ನ ಅಮ್ಮನೂ ಸಹ ತುಂಬ ಇಮೋಷ್ನಲ್ ಸಪೋರ್ಟ್ ಕೊಡ್ತಿದ್ರು. ಯಾವಾಗ ನಾನು ಕುಗ್ಗಿದ್ದಾಗ ಅಂದರೆ ನನ್ನಲ್ಲಿ ಹೋಪ್ಸ್ ಕಳ್ಕೊಂಡಿದ್ದಾಗ ಟೀಚರ್ಸ್ ಆಗಲಿ ಅಮ್ಮ ಆಗಲಿ ತುಂಬ ಸಪೋರ್ಟ್ ಮಾಡ್ತಿದ್ರು. ಅದೇ ನಮ್ಮ ಶಮಿತಾ ಮ್ಯಾಮ್ ಸಹ ಅದೇ ಯಾವಾಗಲೂ ಹೇಳೋರು, ನೀನು ಆಗುತ್ತೆ, ನೀನು ಎಫರ್ಟ್ ಹಾಕಿದ್ಯಾ, ಹಾರ್ಡ್ ವರ್ಕ್ ಮಾಡಿದ್ಯಾ, ದೇವ್ರ ದಯಿಂದ ಸಿಗುತ್ತೆ 625 ಅಂತ. ಸಿಕ್ಕಿದೆ. ಅಂದರೆ ಈಗ ರಾಜ್ಯದಲ್ಲಿ ಹೈಯೆಸ್ಟ್ ಈ ಬಾರಿ ಒಳ್ಳೆಯ ಫಲಿತಾಂಶ ಬಂದಿರುವಂಥದ್ದು, ಆದರೂ ಕೂಡ ಸಾಕಷ್ಟು ಮಕ್ಕಳು ಫೇಲ್ ಆಗಿರುವಂಥದ್ದು, ಅವರಿಗೆ ಏನು ಹೇಳಲಿಕ್ಕೆ ಇಚ್ಛೆ ಪಡ್ತಿರುತ್ತೆ? ಅದೇ ಅಂದರೆ ಫಸ್ಟ್ ಆಫ್ ಆಲ್ ಕ್ಲಾಸಲ್ಲಿ ನಾವು ಕೂತ್ಕೊಂಡಿದ್ದಾಗ ಬೇರೆ ಆಲೋಚನೆ ಬಿಟ್ಟು ಪಾಠವನ್ನು ಸರಿಯಾಗಿ ಕೇಳಿಸ್ಕೊಳ್ಬೇಕು. ಅಂದರೆ ಅದೇ ಪಾಠವನ್ನು ಸರಿಯಾಗಿ ಕೇಳಿಸ್ಕೊಂಡ್ರೆ ಅದೇ ಸಾಕು ಪಾಸ್. ಮತ್ತೇನು ಸ್ವಲ್ಪ ರಿವಿಷನ್ ಜೊತೆಗೂ ಸಹ ಆರಾಮಾಗಿ ಒಂದು ಅಂದರೆ 100ರಲ್ಲಿ 50 ಅಬವ್ ಅಂತೂ ಆರಾಮಾಗಿ ತೆಗಿಬೋದು ಪಾಠ ಕೇಳಿಸ್ಕೊಂಡು ಎಲ್ಲ ಮಾಡಿದರೆ. ಅದೇ ನಾನು ಹೇಳೋದಾದರೆ ಮೊದಲಿಂದನೂ ಓದ್ಕೊಳ್ತಾ ಇರಬೇಕು. ಎಕ್ಸಾಮ್ ಇರುವಾಗ 1 ವಾರದ ಮುಂಚೆ ನಾವು ಪ್ರಿಪರೇಷನ್ ಶುರು ಮಾಡಿದರೆ ನಮಗೂ ಸ್ಟ್ರೆಸ್ ಆಗುತ್ತೆ, ಅದೊಂದು ಬರ್ಡನ್ ಆಗಿಬಿಡುತ್ತೆ ನಮಗೆ. ಸೊ ಮೊದಲಿಂದನೂ ನಾವು ಸ್ವಲ್ಪನೂ ಸಹ ಜಾಸ್ತಿ ಅಂತಲ್ಲ, ಮೊದಲಿಂದನೂ ಸ್ವಲ್ಪ ಅಥವಾ ಓದ್ಕೊತ ಬಂದರೆ ಫೈನಲಿ ಅದು ನಮಗೆ ತುಂಬ ಹೆಲ್ಪ್ ಆಗುತ್ತೆ. ನಮಗೆ ಶುಭಾಶಯಗಳನ್ನು ಹೇಳ್ತೇವೆ. ಅದೇ ರೀತಿಯಾಗಿ ನಮ್ಮ ಜೊತೆ ಶಿಕ್ಷಕರಿದ್ದಾರೆ, ಅವರನ್ನು ಮಾತನಾಡಿಸುವ. ಹೇಗೆ ಅನ್ನಿಸ್ತು ಉಂಟು ಮೇಡಮ್ ಪ್ರೀತಮ್ ಬಗ್ಗೆ ತುಂಬಾ ಖುಷಿ ಇದೆ. ಜೂನ್ ತಿಂಗಳಲ್ಲಿ ಅವನು ಫಸ್ಟ್ ಅವನು ಕ್ಲಾಸಿಗೆ ಹೋದಾಗನೇ ನಾನು ಅವನಿಗೆ ಎಲ್ಲ ಮಕ್ಕಳಿಗೆ ಹೇಳಿದ್ದೆ, ನೀವು ನಿಮ್ಗೆ ಎಷ್ಟು ಮಾರ್ಕ್ಸ್ ತೆಗಿಲಿಬೇಕು ನಿಮ್ಮ ವಾಚಿದ ಅಡಿಯಲ್ಲಿ ಬರ್ಕೊಳ್ಬೇಕು ಆ್ಯಂಡ್ ಯು ಹ್ಯಾವ್ ಟು ವಿಜುವಲೈಸ್ ದ್ಯಾಟ್. ಇವನಿಗೆ ಪರ್ಸ್ನಲ್ ಆಗಿ ಕೇಳಿದೆ 625 ತೆಗಿತಿಯಲ್ಲ ಪ್ರೀತಮ್, ಇಲ್ಲ ಮ್ಯಾಮ್ ಹ್ಯಾಂಡ್ ರೈಟಿಂಗ್ ಪ್ರಾಬ್ಲಮ್ ಇದೆ ಹೇಳಿದೆ. ನೆಕ್ಸ್ಟ್ ಟೈಮ್ ಇದನ್ನು ಹೇಳಬಾರ್ದು, ಯು ಹ್ಯಾವ್ ಟು ಓವರ್ಕಮ್ ದ್ಯಾಟ್. ಖಂಡಿತ ನಿಮಗೆ 625 ಬರ್ತದೆ, ನೀನು ಎಫರ್ಟ್ ಹಾಕ್ತಾಯಿದ್ದೆ, ನಿಮ್ಗೆ ಖಂಡಿತ ಸಿಗ್ತದೆ ಅಂತ. ಮತ್ತು ನಮ್ಮ ಸ್ಪೆಷಲಿ ನಮ್ಮ ಟೀಚಿಂಗ್ ಟೀಮ್ ಮತ್ತು ನಮ್ಮ ಟೀಚಿಂಗ್ ಪ್ಲ್ಯಾನ್ ಏನು ಮಾಡಿದ್ದೇವೆ ನಾವು, ಯೂನಿಟ್ ವೈಸ್ ರಿವಿಷನ್ ಮಾಡೋದಾಗಲಿ, ಯೂನಿಟ್ ವೈಸ್ ಟೆಸ್ಟ್ ಮಾಡೋದಾಗಲಿ, ಫುಲ್ ಟೀಚಿಂಗ್ ಟೀಮ್ ನಮ್ಗೆ ಸಪೋರ್ಟ್ ಇತ್ತು. ಬೇಗ ಪೋರ್ಷನ್ ಮುಗಿಸ್ಕೊಂಡು ಫೆಬ್ರವರಿಯಿಂದ ಅವರಿಗೆ ನಾವು 4 ಬ್ಯಾಚ್ ಆಗಿ ಮಾಡಿ, ಟಾಪರ್ಸ್ ಬೇರೆ, ಸ್ಲೋ ಲರ್ನರ್ಸ್ ಬೇರೆ, ಫೇಲ್ ಆಗುವಂಥ ರಿಸ್ಕ್ ಇರೋ ಮಕ್ಕಳು ಬೇರೆ, ಹಾಗೆ ಸಪ್ರೇಟಾಗಿ ನಾವು ಕ್ಲಾಸ್ ಮಾಡಿದ್ದೇವೆ. ಟೀಚಿಂಗ್ ಫ್ಯಾಕಲ್ಟಿ ತುಂಬಾ ಸಪೋರ್ಟ್ ಮಾಡಿ, ತುಂಬ ಮಕ್ಕಳು ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಿದ್ದಾರೆ. 83 ಸ್ಟೂಡೆಂಟ್ಸ್ ಇದ್ದರು ನಮಗೆ, 50 ಸ್ಟೂಡೆಂಟ್ ಡಿಸ್ಟಿಂಕ್ಷನಲ್ಲಿ ಬಂದಿದ್ದಾರೆ, ಎಲ್ಲ 100% ಇದೆ. ಅದು ತುಂಬ ಖುಷಿ ಆಗ್ತಾ ಇದೆ ನಮಗೆ. ಓಕೆ, ಅದೇ ರೀತಿಯಾಗಿ ಪ್ರೀತಮ್ ಅವರ ಪೋಷಕರಿದ್ದಾರೆ, ಅವರನ್ನು ಮಾತನಾಡಿಸ್ತಾ ಹೋಗುವ. ಮೇಡಮ್, ಯಾವ ರೀತಿ ಅನಿಸ್ತುಂಟು ನಿಮ್ಮ ಮಗ ಈ ದೊಡ್ಡ ಮಟ್ಟದ ಒಂದು ಸಾಧನೆ ಮಾಡಿರುವಂಥದ್ದು, ರಾಜ್ಯದ 7 ಟಾಪರಲ್ಲಿ ನಿಮ್ಮ ಮಗ ಕೂಡ ಇರುವಂಥದ್ದು, ಹೇಗೆ ಅನಿಸ್ತುಂಟು? ಖುಷಿ ಇದೆ. ಹೇಗೆ ಮನೆಯಲ್ಲೆಲ್ಲ ಪ್ರಿಪರೇಷನ್? ಮನೇಲಿ ನಾವೇನು ಹೇಳ್ತಿರ್ಲಿಲ್ಲ, ಇಡೀ ಓದು ಅಂತ ಹಾಗೇನು ಹೇಳ್ತಿರ್ಲಿಲ್ಲ. ಅವ್ನ ತಂದೆನೂ ಅಂತ ಓದು ಅಂತ ಸ್ಟ್ರೆಸ್ ಮಾಡ್ಕೋಬೇಡ,
ಟೆನ್ಷನ್ ಮಾಡ್ಕೋಬೇಡ ಅಂತ, ಆರಾಮ್ ಓದು, ಏನು ಕಡಿಮೆ ಬಂದರೂ ಏನು ಟೆನ್ಷನ್ ಮಾಡ್ಕೋಬೇಡ. ಅವ್ರು ನಿನ್ನೆನೂ ಅದೇ ಹೇಳಿದ್ದೆ, ಮಾರ್ಕ್ಸ್ ಕಡಿಮೆ ಬಂದ್ರೂ ಅದ್ರ ಬಗ್ಗೆ ವರಿ ಮಾಡ್ಕೋಬೇಡ, ಏನು ಬಂತು ಅದರಲ್ಲಿ ತೃಪ್ತಿ ಪಡಬೇಕು ಅಂತ. ಅದ್ರ ಒಂದು ಆಸೆನೂ ಇತ್ತು, ಅದ್ರ ಜೊತೆ ಅವನಿಗೇನು ಟೆನ್ಷನ್ ಆಗಬಾರ್ದು ಅಂತ ನಾವು ಹಾಗೆ ಹೇಳ್ತಾ ಇದ್ವಿ. ಇಬ್ಬರಿಗೊಂದು ಅವ್ರಿಗೆ ಹೋಪ್ಸ್ ಇತ್ತು, ಬರುತ್ತೆ ಅಂತಂದು ಬೆಳಿಗ್ಗೆನೇ ಮಾತಾಡಿದ್ವಿ. ಅವನು ಎಫರ್ಟ್ ಹಾಕಿರ್ತಾ, ಆದರೆ ವ್ಯಾಲ್ಯೂಯೇಷನ್ ಹೇಗೆ ಮಾಡ್ತಾರೇನೋ ಅಂತ ಬೆಳಿಗ್ಗೆ ನಾವಿಬ್ಬರು ಮಾತಾಡ್ಕೊಂಡಿದ್ವಿ. ಮುಂದೆ ಏನು ಗೋಲ್ ಮೇಡಮ್ ಮಗನನ್ನು ಅವರಿಗೆ? ಈಗ ಸದ್ಯಕ್ಕೆ ಇಂಜಿನಿಯರಿಂಗ್ ಮಾಡಬೇಕು ಅಂತ, ಏನಾದರೂ ಏನಾಗುತ್ತೆ ನೋಡಬೇಕು. ಆಮೇಲೆ 1 ವರ್ಷದ ನಂತರ ಅವನಂತೂ IAS ಅಂತೂ ನೋಡ್ಕೊಂಡು ಮಾಡಿಸ್ಬೇಕು ಅಂತ ಇದೆ. ಇದಿಷ್ಟು ಪ್ರೀತಮ್ ಮತ್ತು ಪ್ರೀತಮ್ ಅವರ ತಾಯಿಯ ಮಾತಾಗಿರುವಂಥ. ಅದೇ ರೀತಿಯಾಗಿ ಶಿಕ್ಷಕರು ಕೂಡ ಹೇಳಿರುವಂಥದ್ದು ಯಾವ ರೀತಿಯಾಗಿ ಅಂದರೆ ಕ್ಲಾಸ್ ರೂಮ್ನಲ್ಲಿ ಕೂಡ ಉತ್ತಮ ರೀತಿಯಾಗಿ ಒಂದು ಪರೀಕ್ಷೆ ಆಗಿರಲಿ ಅಥವಾ ಪ್ರಿಪರೇಷನ್ ಆಗಿರಲಿ ಉತ್ತಮ ರೀತಿಯಾಗಿ ಮಾಡಿದ್ದಾನೆ, ಅದಕ್ಕೆ ಈ ರೀತಿಯ ಅಂಕ ಪಡೆಯಲು ಸಾಧ್ಯ ಆಗಿದೆ ಎಂಬ ಮಾತನ್ನು ಕೂಡ ಹೇಳಿರುವಂಥದ್ದು. ಕ್ಯಾಮ್ರಾಮನ್ ರಾಮ್ ಜೊತೆ ಪ್ರಜ್ವಲ್ ಅಮೀನ್, TV9 ಉಡುಪಿ.